300 rupees ಕೊಟ್ಬಿಟ್ಟು ಬಂದಿದ್ದು. ನಾವು ಬಂದಿರೋ 2 o'clockಗೆ ಅಲ್ಲಿ ಟಿಕೆಟ್ ಕೊಟ್ಬಿಟ್ಟು ಬಂದು ಮತ್ತೆ ಫ್ರೀ ಆಗಿ ಬಂದಿರೋರ್ನ ಒಟ್ಟಿಗೆ ಕಳಿಸ್ಬಿಟ್ಟು ಇಲ್ಲಿ ಫುಲ್ ರಶ್ ಮಾಡ್ತಾ ಇದಾರೆ. ಆಮೇಲೆ ಇಲ್ಲಿ VIP ಗಳು ಅವ್ರು ಯಾರು ಅಂತಾನೆ ನನ್ ಮುಖ ನೋಡಿಲ್ಲ, VIP ಅಂತವ್ರೆ. ಅವ್ರಿಗೆ ಎಸ್ಕಾರ್ಟ್ ಕೊಟ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ತಾವ್ರೆ. ಕೇಳಿದ್ರೆ ಎಸ್ಕಾರ್ಟ್ ಸ್ವಾಮೀಜಿ ಬರ್ತಾವ್ರೆ ಅಂದ್ರು. ಸ್ವಾಮೀಜಿ ಹೋಗ್ಲಿ ಒಪ್ಕೋತೀನಿ, ಅದ್ರ ಜೊತೆ 10-15 ಜನ ಬಂದ್ರು, ನಮ್ಗೂ ಅದಕ್ಕೂ ಏನ್ ಪ್ರಯೋಜನ ಆಯ್ತು? ವ್ಯವಸ್ಥೆ ಒಂಚೂರು ಚೆನ್ನಾಗಿಲ್ಲ. ವರ್ಸ್ಟ್ ಆಗಿದೆ ಇವತ್ತು. ಈ ಸತಿ ಹೋದ್ ಸತಿಗಿಂತ ವರ್ಸ್ಟ್ ಆಗಿದೆ. 12:30 ಅಲ್ಲಿ ನೋಡಿದ್ರೆ 5 ಗಂಟೆ ಗಂಟೆ ಬಿಡಲ್ಲ ಅಂದ್ರು. ಅಲ್ಲಿಂದ ನೋಡಿದ್ರೆ ಸಂದಿಲ್ ನುಕ್ಕೊಂಡು ಅಲ್ಲಿ ಹತ್ತಿದ್ರೆ ಇಲ್ಲಿ ಬಂದು ಜಗಳ ಮಾಡಿ ಅಲ್ಲಿ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ನಮ್ಗೆ. ತಾಯಿ ದರ್ಶನ ಮಾಡವ ಅಂತ ಅಂದ್ರೆ ವರ್ಷನೂ ಬರ್ತೀವಿ ನಾವು, ಎಲ್ಲಾ ಚೆನ್ನಾಗಿ ಮಾಡ್ತೀವಿ. ಚೆನ್ನಾಗಿ ತಾಯಿ ದರ್ಶನ ಮಾಡ್ಕೊಟ್ರೆ ಸಾಕು ನಮ್ಗೆ. 12:30 ಅಂತ ಕಾದು ಈ ತರ ನುಗ್ಗಿಸ್ತವ್ರೆ ನಮ್ಮನ್ನ. ಅಲ್ಲಿ ವ್ಯವಸ್ಥೆ ಹೆಂಗೈತೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿದೀರಾ? ವ್ಯವಸ್ಥೆ ನೋಡಿದೀರಾ ಹೆಂಗಿದೆ ಅಂತ? ವ್ಯವಸ್ಥೆ 300 ರೂಪಾಯಿ, 500 ರೂಪಾಯಿ, 2,000 ರೂಪಾಯಿ ಫ್ರೀ ಎಲ್ಲ ಒಂದೇ ಕಡೆ ಬರ್ತಾ ಇದೆ. ಕುಡಿಯಕ್ಕೆ ನೀರಿಲ್ಲ. DC ಅವ್ರು ಕೇಳಿ, ಕುಡಿಯಕ್ಕೆ ನೀರಿಲ್ಲ ಇಲ್ಲಿ. ಟಯರ್ಡ್ ಹೋಗಕ್ ವ್ಯವಸ್ಥೆ ಇಲ್ಲ ಇಲ್ಲಿ. ಶುರು ಮಾಡಿದ್ದು, ಬಟ್ ಆದ್ರೂ ಕೂಡ ಧರ್ಮದರ್ಶನದವರೆಗೂ ಒಂದೇ ಕ್ಯೂ ಕೊಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ 300 ರೂಪಾಯಿ ಕ್ಯೂನು ಒಂದೇ ಕೊಟ್ಟಿದ್ದಾರೆ. ಪ್ರತಿಯೊಂದು ವ್ಯವಸ್ಥೆ ಒಂದು ಚೂರು ಚೆನ್ನಾಗಿಲ್ಲ. ಏನೋ ದ್ರಾಕ್ಷಿ ಗೋಡಂಬಿ ಕೊಡ್ತೀನಿ ಅಂದ್ರು, ಅದ್ರ ವ್ಯವಸ್ಥೆನೂ ಇಲ್ಲ. ಬಾದಾಮಿ ಹಾಲು ಕೊಡ್ತೀನಿ ಅಂದ್ರು, ಅದ್ರ ವ್ಯವಸ್ಥೆನೂ ಇಲ್ಲ. ಎಲ್ಲರೂ ಹಿಂಗ್ ಬಂದ್ರೆ ಹೆಂಗ್ ಬರಕಾಗುತ್ತೆ? ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಮ್ಮ ರೂಪಾ ಮೇಡಮ್ ಅಂತ ಇದಾರಲ್ಲ, ಅವ್ರೆಲ್ರೂ ಮಾತಾಡಿದ್ದಾರೆ. ಪ್ರತಿಯೊಂದು ರೀಲ್ಸ್ ಅಲ್ಲೂ ಇದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಬಟ್ ಅವ್ರಿಗೆ ಏನೂ ಪ್ರಯೋಜನ ಇಲ್ಲ, ಏನೂ ಕೊಟ್ಟಿಲ್ಲ ಇಲ್ಲಿ. ಸರ್ ನಾವು ಆಲ್ಮೋಸ್ಟ್ 2 ಗಂಟೆಗೆ ಬೆಟ್ಟ ಹತ್ತಕ್ಕೆ ಶುರು ಆಗಿದ್ದು. ಮೆಟ್ಲು ಹತ್ಕೊಂಡು ಬಂದು ಇಲ್ಲಿ 4 ಗಂಟೆಗೆಲ್ಲ ಬೆಟ್ಲ ಹತ್ರ ಬಂದ್ವಿ. ಇಲ್ಲಿಂದ ಶುರುವಾಗಿ 5:30ಗೆ ಶುರು ಆದ್ರು. 5:30ಯಿಂದ ಇಲ್ಲಿವರೆಗೆ ಬರೋಷ್ಟು ಇಷ್ಟೊತ್ತಾಗಿದೆ ಸರ್. ಆ್ಯಂಡ್ ದೆನ್ ತುಂಬ ಮಧ್ಯಂತರದಿಂದ ಬರೋರು ಜಾಸ್ತಿ ಇದ್ದಾರೆ. ಹಿಂಗಾದ್ರೆ ತುಂಬ ಕಷ್ಟ. ಏನೂ ಇಲ್ಲ ಸರ್. ವಾಶ್ರೂಮ್ಗೆ ಹೋಗೋಕ್ಕೂ ಯಾವುದೂ ಜಾಗ ಇಲ್ಲ. ವಯಸ್ಸಾದವ್ರಿಗೆ ತುಂಬ ಕಷ್ಟ ಇದೆ, ಹೆಂಗಸರುಗಳಿಗೆ ತುಂಬ ಕಷ್ಟ ಇದೆ. ಆದಷ್ಟು ಇವರು ಹೆಂಗಸರುಗಳಿಗೆ ಒಂದು ಸಪ್ರೇಟ್ ರೂಟ್ ಮಾಡಿದ್ರೆ ಬೆಟರ್ ಆಗುತ್ತೆ.